ಮಾಡಲೇಬೇಕು ಅಂತ ನಿರ್ಧಾರ ತಗೊಂಡ್ರೆ ಜಗತ್ತಿನ ಯಾವ ಶಕ್ತಿಯೂ ನಿಮ್ಮ ಅಡ್ಡಕ್ಕೆ ಬರೋದಿಲ್ಲ. ಇದು ನನ್ನ ಅನುಭವ. ತಡ ಆಗಬಹುದು, ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ. ತಡ ಆಗಬಹುದು, ಆದ್ರೆ ಹಾಗೆ ಆಗುತ್ತೆ. ಹಾಯ್, ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜನವರಿ 2024ರ ಸ್ಪರ್ಧಾ ವಿಜೇತ ಪ್ರಚಲಿತ ಘಟನೆಗಳನ್ನ MCQ ರೂಪದಲ್ಲಿ ರಿವಿಷನ್, ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊಂಡು ಬರೋಣ. ಇಡೀ ಒಂದು ತಿಂಗಳ ಪ್ರಚಲಿತ ಘಟನೆಗಳನ್ನ ನಾವು ಇವಾಗ ನೋಡ್ಕೊಂಡು ಬರೋಣ. ಮೊದಲನೇ ಪ್ರಶ್ನೆ, 2023 ಸೆಪ್ಟೆಂಬರ್ 2ರಂದು ಉಡಾವಣೆ ಮಾಡಿದ ಆದಿತ್ಯ L1 ನೌಕೆಯನ್ನು ಯಾವ ರಾಕೆಟ್ನ ಮೂಲಕ ಉಡಾವಣೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ. ಎ PSLV C-56, ಬಿ GSLV MKM-1, ಸಿ RSLV, ಡಿ PSLV C-57. ಸೊ 4 ಆಪ್ಷನ್ಗಳನ್ನ ಕೊಡಲಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ PSLV C-57 ಸರಿಯಾದ ಉತ್ತರ ಸ್ನೇಹಿತರೆ. ಓಕೆ, ನೋಡೋಣ ಎಕ್ಸ್ಪ್ಲನೇಷನ್. ಸೊ ಡಿ PSLV C-57 ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೀವು ಎಕ್ಸ್ಪ್ಲನೇಷನ್ ಅಲ್ಲಿ ನೋಡಬಹುದು, ಸೌರ ಮಾರುತದ ಅಧ್ಯಯನದ ಇಸ್ರೋದ ಆದಿತ್ಯ L1 ನೌಕೆಯು L1 ಬಿಂದುವಿಗೆ ಯಶಸ್ವಿ ಸೇರ್ಪಡೆ. ಯಾವ ದಿನ ಸೇರ್ಪಡೆ ಆಯ್ತು ಅಂದ್ರೆ 2024 ಜನವರಿ 6ರಂದು ಸೇರ್ಪಡೆ ಆಯಿತು. ಹಾಗೆ L1 ಕಕ್ಷೆ ಭೂಮಿಯಿಂದ ಎಷ್ಟು ದೂರ ಇದೆ ಅಂದ್ರೆ 15 ಲಕ್ಷ ಕಿಲೋಮೀಟರ್ ದೂರ ಇದೆ. ಆಮೇಲೆ L1 ಪಾಯಿಂಟ್ಗೆ ನೌಕೆಯನ್ನ ತಲುಪಿಸಿದ 3ನೇ ರಾಷ್ಟ್ರ ಭಾರತ. ಓಕೆ, 3ನೇ ರಾಷ್ಟ್ರ ಭಾರತ. ಇನ್ನು ಇದರ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಗಳು ಏನಪ್ಪಾ ಅಂತಂದ್ರೆ, ಈ ಯೋಜನೆಯ ಮಹಿಳಾ ವಿಜ್ಞಾನಿ ಪ್ರಾಜೆಕ್ಟ್ ಡೈರೆಕ್ಟರ್ ಯಾರಪ್ಪ ಅಂತಂದ್ರೆ ನಿಗರ್ ಶಾಜಿ. ಯಾರೇಳಿ? ನಿಗರ್ ಶಾಜಿ ಅನ್ನೋರು ಈ ಯೋಜನೆಯ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಇದ್ರ ಮೇಲೂ ಪ್ರಶ್ನೆ ಬರಬಹುದು, ಇಂಪಾರ್ಟೆಂಟ್. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾನು ಮೊದಲೇ ಹೇಳಿದಾಗೆ C-57 ಮೂಲಕ ಇದನ್ನು ಉಡಾವಣೆ ಮಾಡಲಾಯಿತು. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ 2, ಇತ್ತೀಚೆಗೆ ಸುದ್ದಿಯಲ್ಲಿರುವ VELC, ವೆಲ್ಸ್, ಸೂಟ್, ಪಾಪಾ, ಸೋಲೆಕ್ಸ್, ಹೆಲಿಯೋಸ್ ಇವು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಪ್ರಶ್ನೆಯನ್ನು ಕೇಳಿದರೆ, ಹಾಗಾದ್ರೆ ಆಪ್ಷನ್ ಎ ಚಂದ್ರಯಾನ 4, ಆಪ್ಷನ್ ಬಿ ಸಮುದ್ರಯಾನ, ಸಿ ಗಗನಯಾನ, ಡಿ ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನ್ಗಳನ್ನ ಕೊಡಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ. ಯಾಕಂದ್ರೆ ನೀವು ನೋಡ್ಬೋದು, ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳು ಏನಿದಾವಲ್ಲ, ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇವು ಆದಿತ್ಯ L1ಗೆ ಸಂಬಂಧಿಸಿದ್ದು. ಹಾಗಾಗಿ ಆಪ್ಷನ್ ಅದು ಇಲ್ಲದ ಕಾರಣ ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿ. ಸೊ ಇಲ್ಲಿ ನೋಡೋಣ ಏನಪ್ಪಾ ಎಕ್ಸ್ಪ್ಲನೇಷನ್ ಏನಂತಂದ್ರೆ, ಆದಿತ್ಯ L1 ನೌಕೆಯಲ್ಲಿರುವ 7 ಉಪಕರಣಗಳು. ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ವೆಲ್ಸ್ ಏನಪ್ಪಾ ಅಂದ್ರೆ ಕರೋನಭಾಗ ಹೊರಹೊಮ್ಮುವ ಸೌರಶಾಖದ ಅಧ್ಯಯನ ಮಾಡುತ್ತೆ. ಸೂಟ್ ಇದು ಫೋಟೋಸ್ಫಿಯರ್ ಮತ್ತು ಕ್ರೋಮೋಸ್ಫಿಯರ್ನ ಅಧ್ಯಯನ ಮಾಡುತ್ತೆ. ಹಾಗೇನೆ ಪಾಪಾ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ ಅಂತ ಹೇಳಿ. ಆಮೇಲೆ ಆಸ್ಪೆಕ್ಟ್ಸ್ ಸೂರ್ಯನಿಂದ ಉಂಟಾಗುವ ಶಕ್ತಿ ವಿತರಣೆಯ ಅಧ್ಯಯನ. ಆಮೇಲೆ ಸೋಲೆಕ್ಸ್ ಮತ್ತು ಹೆಲಿಯೋಸ್ ಸೂರ್ಯನಿಂದ ಹೊರಹೊಮ್ಮುವ ಎಕ್ಸ್ರೇ ಕಿರಣಗಳನ್ನ ಅಧ್ಯಯನ ಮಾಡುತ್ತೆ. ಇಂಪಾರ್ಟೆಂಟ್, ನೋಡ್ಕೊಂಡಿರಿ, ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ 3, ಭಾರತವು ಯಾವ ದೇಶದ ಸಹಭಾಗಿತ್ವದಲ್ಲಿ ಚಂದ್ರಯಾನ 4 ಯೋಜನೆಯನ್ನ ಲೂಪೆಕ್ಸ್ ಎಂಬ ಹೆಸರಿನಲ್ಲಿ 2026ರ ವೇಳೆಗೆ ಕೈಗೊಳ್ಳಲು ಚಿಂತನೆಯನ್ನು ನಡೆಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಎ ಅಮೆರಿಕ, ಬಿ UK, ಸಿ ಜಪಾನ್, ಡಿ ರಷ್ಯಾ ಅಂತ ಆಪ್ಷನ್ ಕೊಡಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಿ ಜಪಾನ್. ಓಕೆ, ಸರಿಯಾದ ಉತ್ತರ ಸಿ ಜಪಾನ್ ಆಗಿದೆ. ಇದು ಏನಪ್ಪಾ ಅಂತಂದ್ರೆ ಲೂಪೆಕ್ಸ್ ಅನ್ನುವಂತ ಒಂದು ಯೋಜನೆ. ಇದನ್ನ ಭಾರತ ಮತ್ತು ಜಪಾನ್ ಸೇರ್ಕೊಂಡು 2026ರಲ್ಲಿ ಉಡಾವಣೆ ಮಾಡುವ ಗುರಿಯನ್ನು ಹೊಂದಿದ್ದಾವೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಚಂದ್ರನ ಅಂಗಳದಲ್ಲಿ ನೀರಿನ ಅಂಶದ ಅಧ್ಯಯನ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಎಲ್ಲರೂ ನೆನ್ಪಿಟ್ಕೊಂಡಿರಿ, ಪ್ರಶ್ನೆ ಕೇಳಬಹುದು, ತುಂಬಾ ಇಂಪಾರ್ಟೆಂಟ್. ಸೊ ಬನ್ನಿ 4ನೇ ಪ್ರಶ್ನೆ ನೋಡೋಣ. 2024ರ ಜನವರಿ 1ರಂದು ಇಸ್ರೋ ಸಂಸ್ಥೆಯಿಂದ ಉಡಾವಣೆಯಾದ ಎಕ್ಸ್ಪೋಸ್ಯಾಟ್ ಉಪಗ್ರಹದ ಮುಖ್ಯ ಉದ್ದೇಶವೇನು ಅಂತ ಪ್ರಶ್ನೆ ಮಾಡಲಾಗಿದೆ. ಮೊದಲನೇ ಆಪ್ಷನ್ ಎ ಬಂದ್ಬಿಟ್ಟು ಭೂಮಿಯ ಪರಿಕಲ್ಪನೆ, ಬಿ ಗುರುಗ್ರಹದ ಅಧ್ಯಯನ, ಸಿ ಕಪ್ಪು ಕುಳಿಗಳ ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನ, ಡಿ ಸೂರ್ಯನ ಅಧ್ಯಯನ ಅಂತ 4 ಆಪ್ಷನ್ಗಳನ್ನ ಕೊಡಲಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕಪ್ಪು ಕುಳಿಗಳ ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಇಲ್ಲಿ ನೋಡಬಹುದು ನೀವು, ಸಿ ಸರಿಯಾದ ಉತ್ತರ ಆಗಿರುತ್ತೆ. ಕಪ್ಪು ಕುಳಿಗಳು ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕಾಗಿ ಇಸ್ರೋದಿಂದ ಎಕ್ಸ್ಪೋಸ್ಯಾಟ್ ಯಶಸ್ವಿ ಉಡಾವಣೆ. ಯಾವತ್ತು ಉಡಾವಣೆ ಮಾಡಿರುವಂತ ಪ್ರಶ್ನೆ ಕೇಳಬಹುದು, ಜನವರಿ 1, 2024. ಹಾಗೇನೆ 650 ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ಎಕ್ಸ್ಪೋಸ್ಯಾಟ್ ಉಪಗ್ರಹವನ್ನು ನಿಯೋಜಿಸಲಾಗಿದೆ. ಈ ಸಾಧನೆಯನ್ನು ಮಾಡಿದ 2ನೇ ದೇಶ ಭಾರತವಾಗಿ ಹೊರಹೊಮ್ಮಿದೆ. ಓಕೆ, ಇದನ್ನ ಎಕ್ಸ್ಪೋಸ್ಯಾಟ್ ಸೂರ್ಯನ ಅಧ್ಯಯನಕ್ಕೆ ಎಕ್ಸ್ಪೋಸ್ಯಾಟ್ ಅನ್ನ ಅಂದ್ರೆ ಒಂದು ಸ್ಯಾಟಲೈಟ್ ಅನ್ನ ಕಳಿಸಿದ 2ನೇ ದೇಶ ಭಾರತವಾಗುತ್ತೆ. ಇಂಪಾರ್ಟೆಂಟ್. ಹಾಗೆ ಇಲ್ಲಿ ನೋಡಬಹುದು ನೀವು, ಬಾಹ್ಯಾಕಾಶದ ಎಕ್ಸ್ರೇ ಮೂಲಕ ವರ್ತನೆ ಕುರಿತ ಅಧ್ಯಯನ ನಡೆಸುವ ಉದ್ದೇಶವನ್ನು ಹೊಂದಿದೆ. ಇದಕ್ಕಾಗಿ ಪ್ರಬಲ ಕ್ಷಕಿರಣಗಳನ್ನ ಬಳಸಲಾಗುತ್ತೆ. ಆಮೇಲೆ ಈ ಉಪಗ್ರಹದ ಅಧ್ಯಯನಾವಧಿ ಎಷ್ಟಪ್ಪ ಅಂತಂದ್ರೆ 5 ವರ್ಷಗಳು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಎಕ್ಸ್ಪೋಸ್ಯಾಟ್ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತಂದ್ರೆ ಬೆಂಗಳೂರಿನ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್, ಪ್ರಶ್ನೆ ಆಗುವ ಚಾನ್ಸಸ್ ಇದೆ. ಓಕೆ, ಬನ್ನಿ 5ನೇ ಪ್ರಶ್ನೆ ನೋಡೋಣ.
ಪ್ರಶ್ನೆ ಇದು, ಭಾರತದ 16ನೇ ಕೇಂದ್ರ ಹಣಕಾಸು ಆಯೋಗದ ಕಾರ್ಯದರ್ಶಿಯಾಗಿ ಯಾರನ್ನ ನೇಮಿಸಲಾಗಿದೆ ಅಂತ ಪ್ರಶ್ನೆ ಮಾಡಲಾಗಿದೆ. ಮೊದಲನೇ ಆಪ್ಷನ್ ಎ ಕೆಸಿ ನಿಯೋಗಿ, ಹಾಗೆ ಬಿ ಋತ್ವಿಕ್ ರಂಜನ್ ಪಾಂಡೆ, ಸಿ ಅರವಿಂದ್ ಪನಗಾರಿಯಾ, ಡಿ NK ಸಿಂಗ್. ಓಕೆ, ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕಾರ್ಯದರ್ಶಿ ಯಾರಂತ ಕೇಳಿದರೆ ನೀವು ಇಲ್ಲಿ ನೋಟ್ ಔಟ್ ಮಾಡ್ಕೋಬೇಕಾಗಿರುವಂತ ಪಾಯಿಂಟ್, ಎಲ್ಲರೂ ನೀವೇನ್ ಮಾಡ್ತೀರಾ ಅರವಿಂದ್ ಪನಗಾರಿ ಅಂತ ಆಗ್ತೀರಾ. ಅರವಿಂದ್ ಪನಗಾರಿ ಅವರು 16ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರವರು, ಕಾರ್ಯದರ್ಶಿ ಅಲ್ಲ. ಕಾರ್ಯದರ್ಶಿಯಪ್ಪ ಯಾರಪ್ಪ ಅಂತಂದ್ರೆ ಆಪ್ಷನ್ ಬಿ ಋತ್ವಿಕ್ ರಂಜನ್ ಪಾಂಡೆ. ಓಕೆ, ಆಪ್ಷನ್ ಬಿ ಋತ್ವಿಕ್ ರಂಜನ್ ಪಾಂಡೆ ಸರಿಯಾದ ಉತ್ತರ. ಇಲ್ಲಿ ನೀವು ನೋಡೋಣ ಬನ್ನಿ ಎಕ್ಸ್ಪ್ಲನೇಷನ್. ಭಾರತದ 16ನೇ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಅರವಿಂದ್ ಪನಗಾರಿಯಾ. ಅರವಿಂದ್ ಪನಗಾರಿ ಅವರ ಬಗ್ಗೆ ಇನ್ನೊಂದು ವಿಶೇಷವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀತಿ ಆಯೋಗದ ಮೊದಲ ಮತ್ತು ಸಂಸ್ಥಾಪಕ ಉಪಾಧ್ಯಕ್ಷರು ಅರವಿಂದ್ ಪನಗಾರಿ ಅವರು. ಓಕೆ, ಆಮೇಲೆ ಇದನ್ನ ಯಾರು ನೇಮಿಸ್ತಾರಪ್ಪ ಅಂತಂದ್ರೆ 280ನೇ ವಿಧಿ ಅನ್ವಯ ಭಾರತದ ರಾಷ್ಟ್ರಪತಿಗಳ ಹಣಕಾಸು ಆಯೋಗವನ್ನ ನೇಮಿಸ್ತಾರೆ. ಇದು 5 ವರ್ಷ ಅವಧಿಗೆ ಕಾರ್ಯನಿರ್ವಹಿಸುತ್ತೆ. ಆಮೇಲೆ ಈ 16ನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನ 2026ರಿಂದ 2031ರವರೆಗೂ ಅನುಷ್ಠಾನ ಮಾಡ್ತಾರೆ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 6, 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಕೃತಿ ಯಾವುದು ಅಂತ ಕೇಳಿದರೆ 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಎ ಮಹಾಯುದ್ಧಕ್ಕೆ ಮುನ್ನ, ಬಿ ಬಾವಲಿ ಗುಹೆ, ಸಿ ಭಾರತ ಯಾತ್ರೆ, ಡಿ ಪೂ ಮತ್ತು ಇತರ ಕಥೆಗಳು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಿ, ಆಪ್ಷನ್ ಸಿ ಭಾರತ ಯಾತ್ರೆ ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ನೋಡೋಣ. ಸಿ ಭಾರತ ಯಾತ್ರೆ 2023ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗಕ್ಕೆ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಬರೆದಿರುವಂತಹ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ. ಓಕೆ, ಇಲ್ಲಿ ನಾನು ಮೊದಲನೇ ಆಪ್ಷನ್ ಕೊಟ್ಟಿದ್ದೆ ಮಹಾಯುದ್ಧಕ್ಕೆ ಮುನ್ನ. ಇದು ಇವರ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಏನಿದ್ದಾರೆ ಸಾಹಿತಿಗಳು, ಅವರ ಮೊದಲ ಕೃತಿ ಇದು ಮಹಾಯುದ್ಧಕ್ಕೆ ಮುನ್ನ. ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 7, ಈ ಕೆಳಗಿನ ಯಾರಿಗೆ 2023ರ ಅರ್ಜುನ ಪ್ರಶಸ್ತಿ ದೊರೆತಿಲ್ಲ ಅಂತ ಪ್ರಶ್ನೆ ಮಾಡಲಾಗಿದೆ. 2023ರ ಅರ್ಜುನ ಪ್ರಶಸ್ತಿ ದೊರೆತಿಲ್ಲ ಅಂತ ಪ್ರಶ್ನೆ ಮಾಡಲಾಗಿದೆ. ಆಪ್ಷನ್ ಎ ವೈಶಾಲಿ ರಮೇಶ್ ಬಾಬು, ಬಿ ಅದಿತಿ ಗೋಸ್ವಾಮಿ, ಸಿ ಶೀತಲ್ ದೇವಿ, ಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ. ಓಕೆ, ಇದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಡಿ, ಆಪ್ಷನ್ ಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಇವರಿಗೆ 2023ರ ಅರ್ಜುನ ಪ್ರಶಸ್ತಿ ದೊರಕಿಲ್ಲ. ಬನ್ನಿ ಎಕ್ಸ್ಪ್ಲನೇಷನ್ ಅಲ್ಲಿ ನೋಡೋಣ. ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ 2023ನೇ ಸಾಲಿನ ಕ್ರೀಡಾ ಪ್ರಶಸ್ತಿಗಳ ಘೋಷಣೆ. ಓಕೆ, ಈ 2000 ಘೋಷಣೆ ಮಾಡಲಾಗಿದೆ. ಬ್ಯಾಡ್ಮಿಂಟನ್ ಆಟಗಾರರಾದ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಇವರು ಗೌರವ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರಿಗೆ ಅರ್ಜುನ ಪ್ರಶಸ್ತಿ ಸಿಕ್ಕಿಲ್ಲ, ನೆನ್ಪಿಟ್ಕೋಬೇಕು. ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಸಿಕ್ಕಿದೆ. ಓಕೆ, ಇದು ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅಂತ ನಾವು ಹೇಳ್ತೀವಿ. ಈ ಪ್ರಶಸ್ತಿಯ ಮೊತ್ತ ಎಷ್ಟಪ್ಪ ಅಂತಂದ್ರೆ 25 ಲಕ್ಷ ರೂಪಾಯಿಗಳು. ಹಾಗೆ ಅರ್ಜುನ ಪ್ರಶಸ್ತಿ 2ನೇ ಅತ್ಯುನ್ನತ ಪ್ರಶಸ್ತಿ ಆಗಿದೆ. ಸೊ ಅದರ ಪ್ರಶಸ್ತಿ ಮೊತ್ತ ಎಷ್ಟಪ್ಪ ಅಂತಂದ್ರೆ 15 ಲಕ್ಷ. ಇಲ್ಲಿ ತುಂಬಾ ಜನಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ 2023ಕ್ಕೆ. ಅದರಲ್ಲಿ ನಾನು ಒಂದು ಪ್ರಶ್ನೆ ಮಾತ್ರ ಕೇಳಿದ್ದೇನೆ, ಉಳಿದವುಗಳನ್ನೆಲ್ಲ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿದ್ದಾವೆ ಪಹಾನ್ ಸೆಹರಾವತ್ ಕಬಡ್ಡಿ, ದೀಕ್ಷಾ ಡಾಗಾರ್ ಗಾಲ್ಫ್, ಅದಿತಿ ಗೋಸ್ವಾಮಿ ಇಲ್ಲಿದೆ ಆಪ್ಷನ್ ಕೊಟ್ಟಿರೋದು, ಶೀತಲ್ ದೇವಿ, ಅಹಿಕಾ ಮುಖರ್ಜಿ, ಹಿಂಗೂ ತುಂಬಾ ಜನ ಇದ್ದಾರೆ. ವೈಶಾಲಿ ರಮೇಶ್ ಬಾಬು, ಸುಶೀಲ್ ಕುಮಾರ್ ಕುಸ್ತಿ, ಅಂತಿಮ್ ಪಂಗಾಲ್ ಕುಸ್ತಿ, ಹಿಂಗೆ ತುಂಬಾ ಜನಕ್ಕೆ ಅರ್ಜುನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸ್ಕ್ರೀನ್ಶಾಟ್ ತಗೊಳ್ಳಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ, ಮಕಾ ಟ್ರೋಫಿ ಯಾರಿಗೆ ಸಿಕ್ಕಿದೆ ಅಂದ್ರೆ ಗುರು ನಾನಕ್ ದೇವ್ ವಿಶ್ವವಿದ್ಯಾಲಯಕ್ಕೆ ಸಿಕ್ಕಿದೆ. ಆಮೇಲೆ ಕರ್ನಾಟಕದಲ್ಲಿ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಏಕಲವ್ಯ ಪ್ರಶಸ್ತಿ, 2 ಲಕ್ಷ ರೂಪಾಯಿ ಬಹುಮಾನ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ನ ಮೊದಲ ಮಹಿಳಾ ಮುಖ್ಯಸ್ಥೆ ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಓಕೆ, ಆಪ್ಷನ್ ಎ ನೀನಾ ಸಿಂಗ್, ಆಪ್ಷನ್ ಬಿ ರಶ್ಮಿ ಶುಕ್ಲಾ, ಆಪ್ಷನ್ ಸಿ ನೀಲಮಣಿ ರಾಜು, ಆಪ್ಷನ್ ಡಿ ರೂಪಾ ಮೌದ್ಗಿಲ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ನೀನಾ ಸಿಂಗ್ ಸರಿಯಾದ ಉತ್ತರ. ಬನ್ನಿ ಎಕ್ಸ್ಪ್ಲನೇಷನ್ ನೋಡೋಣ. ನೀನಾ ಸಿಂಗ್ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ನ ಮೊದಲ ಮಹಿಳಾ ಮುಖ್ಯಸ್ಥೆ ನೀನಾ ಸಿಂಗ್ ಕೊಟ್ಟಿದ್ದಾರೆ. 30ನೇ ಮುಖ್ಯಸ್ಥರಾಗಿದ್ದಾರೆ. ಸೊ 1989ನೇ ಬ್ಯಾಚಿನ ರಾಜಸ್ಥಾನ್ ಕೇಡರ್ನ IPS ಅಧಿಕಾರಿ ನೀನಾ ಸಿಂಗ್ ಅವರು ಈ ಅತ್ಯುನ್ನತ ಸ್ಥಾನಕ್ಕೇರಿದ ಮೊದಲ ಮಹಿಳೆ ಅಂತಾನೆ ಹೇಳ್ಬೋದು. ಓಕೆ, ಬನ್ನಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದಾದ್ರು ಇದ್ರೆ ನೋಡೋಣ. ಇತ್ತೀಚೆಗೆ ITBP ನೂತನ ಮಹಾನಿರ್ದೇಶಕರನ್ನಾಗಿ ರಾಹುಲ್ ರಸಗೋತ್ರವನ್ನ ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ನ ಮಹಾನಿರ್ದೇಶಕರಾಗಿ ನೇಮಕ ಮಾಡಿದ್ದಾರೆ. ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ITBP ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ 1962ರಲ್ಲಿ ಸ್ಥಾಪನೆ ಆಯಿತು. ಏನು 3480 ಕಿಲೋಮೀಟರ್ ಉದ್ದದ ಭಾರತ ಮತ್ತು ಚೀನಾ ಗಡಿ ಏನೈತಿ ಅಲ್ಲಿ ಈ ITBP ಕಾರ್ಯನಿರ್ವಹಿಸುತ್ತೆ. ಇದು ಗೃಹ ಸಚಿವಾಲಯದ ಕೆಳಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಓಕೆ, ಬನ್ನಿ ಮುಂದಿನ ನ್ಯೂಸ್ ಏನಪ್ಪಾ ಅಂತಂದ್ರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಏನಿದೆ ಅದಕ್ಕೆ ನೂತನ ಮಹಾನಿರ್ದೇಶಕರನ್ನಾಗಿ ಅನೀಶ್ ದಯಾಳ್ ಸಿಂಗ್ ಅವರನ್ನ ನೇಮಕ ಮಾಡಿದ್ದೇವೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಬಹುದು. ಸೊ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಾವು ನೋಡಬಹುದು ಅಂತಂದ್ರೆ CRPF ಸೆಂಟ್ರಲ್ ರಿಸರ್ವ್ ಫೋರ್ಸ್ ಯಾವಾಗ ಸ್ಥಾಪನೆ ಆಯ್ತಂದ್ರೆ 1939. ಓಕೆ, CRPF ನ ತರಬೇತಿ ಅಕಾಡೆಮಿ ಹರಿಯಾಣದ ಗುರುಗ್ರಾಮದ ಕದರ್ಪುರ ಅನ್ನುವಂತಲ್ಲಿ CRPF ನ ತರಬೇತಿ ಅಕಾಡೆಮಿ ಇದೆ ಸ್ನೇಹಿತರೆ.
ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ BS, BNS, BNSS ಇವು ಏನು ಅಂತ ಪ್ರಶ್ನೆ ಕೇಳಲಾಗಿದೆ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಭತ್ತದ ತಳಿಗಳು, ಆಪ್ಷನ್ ಬಿ ಹೊಸ ಕ್ರಿಮಿನಲ್ ಕಾನೂನುಗಳು, ಆಪ್ಷನ್ ಸಿ ಉಪಗ್ರಹಗಳು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅಂತ ಆಪ್ಷನ್ ಕೊಡಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಹೊಸ ಕ್ರಿಮಿನಲ್ ಕಾನೂನುಗಳು. ಓಕೆ, BS, BNS, BNSS ಇವು ಏನಪ್ಪಾ ಅಂತಂದ್ರೆ ಹೊಸ ಕ್ರಿಮಿನಲ್ ಕಾಯ್ದೆಗಳಾಗಿವೆ. ಬನ್ನಿ, ಬ್ರಿಟಿಷರ ಕಾಲದ 3 ಅಪರಾಧಿ ಕಾನೂನುಗಳ ರದ್ದುಗೊಳಿಸಿ ಹೊಸ ಕಾಯ್ದೆಗಳ ಅಂಗೀಕಾರ. ಡಿಸೆಂಬರ್ 2023 ಡಿಸೆಂಬರ್ 26ರಂದ ಈ ವಿಧೇಯಕಗಳಿಗೆ ರಾಷ್ಟ್ರಪತಿಗಳ ಅಂಕಿತವನ್ನ ಹಾಕಿದ್ದು ಪರಿಷ್ಕೃತವಾಗಿ ಕಾಯ್ದೆಗಳು ಜಾರಿಗೆ ಬಂದಿದ್ದಾವೆ. ಓಕೆ, ಈ ನೂತನ ಕಾಯ್ದೆಗಳು ಯಾವ್ಯಾವಪ್ಪ ಅಂತಂದ್ರೆ ನಾವು ಡೀಟೇಲ್ಡ್ ಆಗಿ ನೋಡೋದಂತಾದ್ರೆ ಇಲ್ಲಿದೆ ನೋಡಿ. ಭಾರತೀಯ ಸಾಕ್ಷ್ಯ ಆಕ್ಟ್ 2023, ಮೊದಲೇನಿತ್ತು ಭಾರತೀಯ ಎವಿಡೆನ್ಸ್ ಆಕ್ಟ್ ಅಂತ ಇತ್ತು ಮೊದಲಿಗೆ, ಅದನ್ನ ಭಾರತೀಯ ಸಾಕ್ಷ್ಯ ಆಕ್ಟ್ ಅಂತ ಮಾಡಿದ್ದೇವೆ. ಇದರಲ್ಲಿ ಎಷ್ಟು ವಿಭಾಗಗಳು ಅಂತಂದ್ರೆ ಮೊದಲು 157 ಇದ್ವು, ಇವಾಗ 170ಕ್ಕೆ ಏರಿಕೆ ಮಾಡಲಾಗಿದೆ. ಹಾಗೆ ನೆಕ್ಸ್ಟ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ 2ನೇ ಕಾಯ್ದೆ. ಮೊದಲು ಇದನ್ನ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೀತಿದ್ವಿ, ಇದನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ ಬದಲು ಮಾಡಲಾಗಿದೆ. ಈಗ ಪ್ರಸ್ತುತ 531 ಸೆಕ್ಷನ್ಗಳನ್ನ ಹೊಂದಿದೆ. ಹಾಗೆ ಭಾರತೀಯ ನ್ಯಾಯ ಸಂಹಿತ ಮೊದಲು ಏನಿತ್ತಂದ್ರೆ ಇಂಡಿಯನ್ ಪೆನಲ್ ಕೋಡ್ ಅಂತ ಕರಿತಿದ್ವಿ, ಈಗ ಭಾರತೀಯ ನ್ಯಾಯ ಸಂಹಿತ ಅಂತ ಹೆಸರು ಬದಲಿಸಲಾಗಿದೆ. ಇದರಲ್ಲಿ ಪ್ರಸ್ತುತ 358 ಸೆಕ್ಷನ್ಗಳನ್ನ ಹೊಂದಿದೆ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ INS ಇಂಪಾಲ್ ಇದು ಏನಂತ ಪ್ರಶ್ನೆ ಮಾಡಲಾಗಿದೆ. ಮಾನವರಹಿತ ಯುದ್ಧ ವಾಹನ, ಕ್ಷಿಪಣಿ ಧ್ವಂಸಕ ಯುದ್ಧ ನೌಕೆ, ಆಪ್ಷನ್ ಸಿ ಸಬ್ಮರೀನ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕ್ಷಿಪಣಿ ಧ್ವಂಸಕ ಯುದ್ಧ ನೌಕೆ. ಇದು INS ಇಂಪಾಲ್ ಏನೈತಲ್ಲ, ಕ್ಷಿಪಣಿ ಧ್ವಂಸಕ ಯುದ್ಧ ನೌಕೆ INS ಇಂಪಾಲ್ ಸ್ಟೀಲ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು. ಇದನ್ನ ಎಲ್ಲಿ ನಿಯೋಜನೆ ಮಾಡಿದಾರೆ ಅಂತಂದ್ರೆ ಮುಂಬೈನ ನೌಕಾಪಡೆಯ ಪಶ್ಚಿಮ ಕಮಾಂಡ್ ಎಲ್ಲೈತಪ್ಪ ಅಂತಂದ್ರೆ ಮುಂಬೈನಲ್ಲಿ ಐತೆ. ಅಲ್ಲೇ INS ಇಂಪಾಲ್ ನಾವು ಇತ್ತೀಚೆಗೆ ಭಾರತೀಯ ನೌಕಾಪಡೆ ನಿಯೋಜನೆ ಮಾಡೈತೆ, ನೆನ್ಪಿಟ್ಕೊಳ್ಳಿ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರತಿಷ್ಠಿತ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಆಯ್ಕೆಯಾದ ಏಷ್ಯಾದ ಮೊದಲ ಪುರುಷ ಟೆನ್ನಿಸ್ ಆಟಗಾರರು ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಸೊ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ರಿಚರ್ಡ್ ಇವಾನ್ಸ್, 2ನೇ ಆಪ್ಷನ್ ಬಿ ಲಿಯಾಂಡರ್ ಫೇಸ್, ಸಿ ವಿಜಯ್ ಅಮೃತರಾಜ್, ಬಿ ಮತ್ತು ಸಿ 2 ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬಿ ಮತ್ತು ಸಿ 2 ಹೌದು ಸ್ನೇಹಿತರೆ. ಲಿಯಾಂಡರ್ ಫೇಸ್ ಮತ್ತೆ ವಿಜಯ್ ಅಮೃತರಾಜ್ ಇಬ್ಬರಿಗೂ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗಿದೆ. ಇವರು ಭಾರತೀಯ ವ್ಯಕ್ತಿಗಳಾಗಿದ್ದಾರೆ. ಹಾಗೆ ಇವರು ಏಷ್ಯಾದ ಮೊದಲ ಪುರುಷ ಟೆನ್ನಿಸ್ ಆಟಗಾರರು ಈ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಈ ವರ್ಷ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರಿದ ಇನ್ನೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರಿಚರ್ಡ್ ಇವಾನ್ಸ್. ಇವರು ಏಷ್ಯಾದವರಲ್ಲ. ಸೊ ಇದು ಆಪ್ಷನ್ ಸರಿಯಾಗೋದಿಲ್ಲ. ಸೊ ಸರಿಯಾದ ಉತ್ತರ ಬಿ ಮತ್ತು. ಓಕೆ, ಎಕ್ಸ್ಪ್ಲನೇಷನ್ ನೋಡೋಣ. ಬನ್ನಿ ಎಕ್ಸ್ಪ್ಲನೇಷನ್ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟೆನ್ನಿಸ್ ಲಿಯಾಂಡರ್ ಫೇಸ್ ಮತ್ತು ವಿಜಯ್ ಅಮೃತರಾಜ್ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಗೌರವಕ್ಕೆ ಪಾತ್ರರಾದ ಮೊದಲ ಏಷ್ಯಾದ ಪುರುಷರಾಗಿದ್ದಾರೆ. ಇಂಗ್ಲೆಂಡಿನ ಟೆನ್ನಿಸ್ ಪತ್ರಕರ್ತ ಹಾಗೂ ಲೇಖಕ ರಿಚರ್ಡ್ ಇವಾನ್ಸ್ ರವರು ಕೂಡ ಈ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ, ನೆನ್ಪಿಟ್ಕೋಬೇಕು. ಹಾಗೇನೆ ಇಂಪಾರ್ಟೆಂಟ್ ಪಾಯಿಂಟ್, ICC ಹಾಲ್ ಆಫ್ ಫೇಮ್ ಇದು ಟೆನ್ನಿಸ್ ಹಾಲ್ ಆಫ್ ಫೇಮ್ ಮೇಲ್ಗಡೆ ಇರೋದು, ಇಲ್ಲಿ ಕೆಳಗಡೆ ಇರೋದು ICC ಹಾಲ್ ಆಫ್ ಫೇಮ್. ಇತ್ತೀಚೆಗೆ 2023ರಲ್ಲಿ ವೀರೇಂದ್ರ ಸೆಹ್ವಾಗ್, ಡಯಾನಾ ಎದುಲ್ಜಿ ಭಾರತೀಯರು ಸೇರಿದ್ದಾರೆ. ಹಾಗೆಯೇ ಶ್ರೀಲಂಕಾದ ಅರವಿಂದ್ ಡಿ ಸಿಲ್ವಾ ಅವರು ಈ ಒಂದು ಗೌರವಕ್ಕೆ ಸೇರಿದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಆಲ್ರೆಡಿ ಪ್ರಶ್ನೆ ಆಗಿದೆ, ಹಿಂದಿನ ಎಕ್ಸಾಮ್ಗಳಲ್ಲಿ ಇದು ಪ್ರಶ್ನೆ ಆಗಿದೆ. ಹಾಗೆಯೇ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಸಫೀನಾಗೆ ವೈಸ್ ಪ್ರಶಸ್ತಿ. ಸಫೀನಾ ಹುಸೇನ್ ಅನ್ನೋರಿಗೆ 2023ರ ವರ್ಲ್ಡ್ ಇನ್ನೋವೇಷನ್ ಸಮಿಟ್ ಎಜುಕೇಶನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಯಾಕೆ ನೀಡಿದಾರಪ್ಪ ಅಂತಂದ್ರೆ ಭಾರತದ ವಿವಿಧ ಗ್ರಾಮಗಳಲ್ಲಿ ಶಾಲೆಯಿಂದ ಹೊರಗುಳಿದಿದ್ದ ಸುಮಾರು 14 ಲಕ್ಷ ಬಾಲಕಿಯರನ್ನ ಇವರು ಪುನಃ ಶಾಲೆಗೆ ಸೇರಿಸುವಂತ ಸಾಧನೆಯನ್ನ ಮಾಡಿದ್ದಾರೆ. ಸೊ ವೈಸ್ ಪ್ರಶಸ್ತಿ ಯಾರಿಗೆ ನೀಡ್ತಾರೆ ಅಂತಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಯಾರು ಒಂದು ಸ್ಮರಣೀಯ ಸಾಧನೆಯನ್ನ ಮಾಡಿರ್ತಾರೆ, ಕತಾರ್ ಅನ್ನುವಂಥ ಒಂದು ಫೌಂಡೇಶನ್ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡುತ್ತೆ. ಸೊ ಈ ವರ್ಷ ಸಫೀನಾ ಹಸನ್ ಅನ್ನೋರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಹಾಗೆಯೇ 2023ನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತಂದ್ರೆ ಡೇನಿಯಲ್ ಬ್ಯಾರಿನೋ ಮತ್ತೆ ಅಲಿ ಅಬ್ದುಲ್ ಅವಾದ್ ಅವರಿಗೆ 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಶಾಂತಿ ಪ್ರಶಸ್ತಿಯನ್ನ 1986ರಿಂದ ಪ್ರಾರಂಭ ಮಾಡಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಇಂದಿರಾ ಗಾಂಧಿ ಸ್ಮರಣಾರ್ಥ ಇಂದಿರಾ ಗಾಂಧಿ ಟ್ರಸ್ಟ್ ನಿಂದ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮಿಗೆ ಬರುವಂತ ಚಾನ್ಸಸ್ ಇದೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕಂದ್ರೆ, ನೀವು ಇಲ್ಲಿ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ಬರುತ್ತೆ, ಇದು ಭಾರತೀಯ ಸರ್ಕಾರ ಕೊಡುತ್ತೆ. ಇದನ್ನ 1995ರಲ್ಲಿ ಸ್ಟಾರ್ಟ್ ಆಯ್ತು. ಇದು ಯಾರು ಶಾಂತಿ ಮತ್ತು ಸೌಹಾರ್ದತೆ ಸ್ಥಾಪನೆಗೆ ಕೊಡುಗೆ ನೀಡಿರ್ತಾರೆ ಅವ್ರಿಗೆ ಕೊಡ್ತಾರೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಪ್ರಶ್ನೆ 12, ಇತ್ತೀಚೆಗೆ 2023ರ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಮಾಡಲಾಗಿದೆ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಕರ್ನಾಟಕ ಆಗಿರುತ್ತೆ. ಓಕೆ, ಆಪ್ಷನ್ ಸಿ ಕರ್ನಾಟಕ ಆಗಿರುತ್ತೆ. ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯಕ್ಕೆ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ 2023
ಕೇಂದ್ರ ಇಂಧನ ಸಚಿವಾಲಯ ನೀಡುವ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಗೆ ರಾಜ್ಯದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಪಾತ್ರವಾಗಿದೆ. ಹೌದಾ, ರಾಜ್ಯದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಇದಕ್ಕೆ ಪಾತ್ರ ಆಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅನ್ನು ನಾವು ಆಚರಣೆ ಮಾಡ್ತೀವಿ ಡಿಸೆಂಬರ್ 14. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಪಾಯಿಂಟು, ಆಗಸ್ಟ್ 10ರಂದು ನಾವು ವಿಶ್ವ ಜೈವಿಕ ಇಂಧನ ದಿನ ಆಚರಿಸ್ತೇವೆ. ಹಾಗೆಯೇ ಡಿಸೆಂಬರ್ 14 ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ, ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನು ಆಚರಿಸ್ತೇವೆ. ಓಕೆ, ಇಲ್ಲೊಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ, ನೋಡ್ಕೊಳ್ಳಿ. ಓಕೆ, ಬನ್ನಿ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ನೋಡೋಣ. ವಿಶ್ವದ ಅತಿ ದೊಡ್ಡ ಕಚೇರಿ ಸಂಕೀರ್ಣ ಸೂರತ್ನ ಡೈಮಂಡ್ ಬೋರ್ಸ್. ಇದು ಏನಪ್ಪಾ ಅಂತಂದ್ರೆ, ಒಂದು ಸೂರತ್ನಲ್ಲಿರುವಂತಹ ಒಂದು ಕಚೇರಿ ವಿಶ್ವದಲ್ಲೇ ಅತಿ ದೊಡ್ಡ ಕಚೇರಿ. ಇದು ಯಾವುದೇ ಒಂದು ಸಂಸ್ಥೆಗೆ ಸಂಬಂಧಿಸಿರುವಂತಹ ಒಂದು ದೊಡ್ಡ ಕಚೇರಿಯಾಗಿದೆ. ಸೊ ಮೊದಲು ಯಾವುದಿತ್ತಪ್ಪ ಅಂತಂದ್ರೆ, ಅಮೆರಿಕದ ಪೆಂಟಗನ್ ಮೊದಲ ವಿಶ್ವದ ಅತಿ ದೊಡ್ಡ ಕಚೇರಿಯಾಗಿತ್ತು. ಬಟ್ ಪ್ರಸ್ತುತ ನಮ್ಮ ಸೂರತ್ನ ಡೈಮಂಡ್ ಬೋರ್ಸ್ ಒಂದು ದೊಡ್ಡ ಸಂಸ್ಥೆ ಆಗಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಜಗತ್ತಿನ ಅತಿ ದೊಡ್ಡ ಧ್ಯಾನ ಕೇಂದ್ರ ಸ್ವರ್ಣವೇದ ಮಹಾಮಂದಿರ ಎಲ್ಲಿ ಸ್ಥಾಪನೆ ಆಗಿದೆ ಅಂತಂದ್ರೆ ವಾರಣಾಸಿ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ, ಭಾರತದ ಮೊದಲ ವಾಟರ್ ಸ್ಮಾರ್ಟ್ ಸಿಟಿ ವಾರಣಾಸಿ. ಇದನ್ನ ಡೆನ್ಮಾರ್ಕ್ನ ಸಹಾಯದೊಂದಿಗೆ ಸ್ಥಾಪಿಸಿದ್ದೇವೆ. ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೀತಿ ಆಯೋಗದ ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದಲ್ಲೇ ಪ್ರಥಮ ಸ್ಥಾನ ಪಡೆದ ಸ್ಥಳ ಯಾವುದು ಅಂತ ಪ್ರಶ್ನೆ ಮಾಡಲಾಗಿದೆ. ಆಪ್ಷನ್ ಎ ಮಸ್ಕಿ, ಆಪ್ಷನ್ ಬಿ ದೇವದುರ್ಗ, ಆಪ್ಷನ್ ಸಿ ಶಿಗ್ಗಾವಿ, ಆಪ್ಷನ್ ಡಿ ರೋಣ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ ಮಸ್ಕಿ ಆಗಿರುತ್ತೆ. ಓಕೆ, ಆಪ್ಷನ್ ಎ ಮಸ್ಕಿ ಇಲ್ಲಿ ಸರಿಯಾದ ಉತ್ತರ. ಬನ್ನಿ ನೋಡೋಣ. ನೀತಿ ಆಯೋಗದ ಮಹತ್ವಾಕಾಂಕ್ಷಿ ತಾಲೂಕು ಕಾರ್ಯಕ್ರಮ ದಕ್ಷಿಣ ಭಾರತದಲ್ಲೇ ಪ್ರಥಮ ಸ್ಥಾನ ಪಡೆದಂತ ಮಸ್ಕಿ, ರಾಯಚೂರು ಜಿಲ್ಲೆಯ ಮಸ್ಕಿ. ಓಕೆ, ಒಂದು ನೀತಿ ಆಯೋಗ ಏನ್ ಮಾಡಿತ್ತಪ್ಪ ಅಂತಂದ್ರೆ, ಹಿಂದುಳಿದ ತಾಲೂಕುಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕಂತಂದು ಆಸ್ಪಿರೇಷನಲ್ ಬ್ಲಾಕ್ಸ್ ಅಂತ ಒಂದು ಪ್ರೋಗ್ರಾಮ್ ತಂದಿರುತ್ತೆ. ಅದರರ್ಥ ಆಸ್ಪಿರೇಷನಲ್ ತಾಲೂಕುಗಳು ಅಂತ ಒಂದು ಪ್ರೋಗ್ರಾಮ್ ತಂದಿರುತ್ತೆ. ಅವುಗಳನ್ನ ಟಾರ್ಗೆಟ್ ಮಾಡಿ ಅಭಿವೃದ್ಧಿ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಭಾರತದಾದ್ಯಂತ ಒಟ್ಟು 27 ಜಿಲ್ಲೆಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 500 ತಾಲೂಕುಗಳನ್ನ ಆಯ್ಕೆ ಮಾಡಿದ್ದಾರೆ. ಸೊ ಇದರಲ್ಲಿ ಮಸ್ಕಿ ಒಂದು ಮೊದಲ ಸ್ಥಾನ ಪಡೆದಿರುವಂತದ್ದು ಹೆಮ್ಮೆಯ ವಿಚಾರ. ಓಕೆ, ಹಾಗೇನೆ 2018ರಲ್ಲಿ ನೀವು ಇಲ್ಲಿ ನೋಡಬಹುದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್, ಅಂದ್ರೆ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತಾನೆ ಇದು ಒಂದು ನೀತಿ ಆಯೋಗದ ಪ್ರೋಗ್ರಾಮ್ ಆಗಿರುತ್ತೆ. ಇದು ಯಾವ ವರ್ಷ ಜಾರಿಗೆ ಬಂತಪ್ಪ ಅಂದ್ರೆ 2018ರಲ್ಲಿ ಜಾರಿಗೆ ಬಂತು. ಸೊ ಇದರಲ್ಲಿ ಒಟ್ಟು 112 ಜಿಲ್ಲೆಗಳಿವೆ ಭಾರತದಾದ್ಯಂತ. ಇದರಲ್ಲಿ ಕರ್ನಾಟಕದ ಯಾವ 2 ಜಿಲ್ಲೆಗಳು ಆಯ್ಕೆಯಾಗಿವೆ ಅಂತಂದ್ರೆ ಯಾದಗಿರಿ ಮತ್ತು ರಾಯಚೂರು ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿವೆ. ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಯುನೆಸ್ಕೋದ ಸಾಂಸ್ಕೃತಿಕ ಪಟ್ಟಿಗೆ ಗುಜರಾತ್ನ ಗರ್ಭಾ ನೃತ್ಯ ಸೇರ್ಪಡೆ. ಯುನೆಸ್ಕೋದವರು ಏನಿದೆ ಅಮೂರ್ತ ಸಾಂಸ್ಕೃತಿಕ ಪಾರಂಪರಿಕ ಪಟ್ಟಿ ಅಂತ ಒಂದು ತಯಾರು ಮಾಡ್ತಾರೆ. ಇದರಲ್ಲಿ ಯಾವ ಪ್ರಮುಖವಾದಂತಹ ಕಲೆಗಳಿರ್ತವೆ, ಆ ಕಲೆಗಳನ್ನ ಅಮೂರ್ತ ಸಂಸ್ಕೃತಿ ಅಂತಂದು ಸೇರಿಸ್ತವೆ. ಸೊ ಇಲ್ಲಿ ನಮ್ದು 2023ರಲ್ಲಿ ಇತ್ತೀಚೆಗೆ ಸೇರಿರುವುದು ಯಾವ್ದಪ್ಪ ಅಂತಂದ್ರೆ ಗುಜರಾತ್ನ ಗರ್ಭಾ ನೃತ್ಯ ಸೇರ್ಪಡೆ ಆಗಿದೆ. ಸೊ ಮೊದಲನೇ ಕಲೆ ಯಾವುದು ಅಂತಂದ್ರೆ ಕೂಡಿಯಟ್ಟಂ, ಕೇರಳದ ಒಂದು ನೃತ್ಯ ಇದು. ಇತ್ತೀಚೆಗೆ ಅಂತಂದ್ರೆ ಗುಜರಾತ್ನ ಗರ್ಭಾ ನೃತ್ಯ ಸೇರ್ಪಡೆ ಆಗಿದೆ. ಇದರಿಂದ 2021ರಲ್ಲಿ ದುರ್ಗಾ ಪೂಜಾ, ಕೋಲ್ಕತ್ತಾದ ದುರ್ಗಾ ಪೂಜೆ ಸೇರ್ಪಡೆ ಆಗಿತ್ತು. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಒಂದ್ಸರಿ ನೋಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೃಥ್ವಿ ವಿಜ್ಞಾನ ಯೋಜನೆಯು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ ಎ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ ಬಿ ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ಪರಿಸರ ಸಚಿವಾಲಯ, ಆಪ್ಷನ್ ಡಿ ಭೂ ವಿಜ್ಞಾನ ಸಚಿವಾಲಯ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ ಭೂ ವಿಜ್ಞಾನ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸೊ ಬನ್ನಿ ನೋಡೋಣ. ಭೂ ವಿಜ್ಞಾನ ಸಚಿವಾಲಯದ್ದು ಪೃಥ್ವಿ ವಿಜ್ಞಾನ ಯೋಜನೆಗೆ ಅನುಮೋದನೆ ನೀಡಿದ ಕೇಂದ್ರ ಸಚಿವ ಸಂಪುಟ. ಸೊ ಪೃಥ್ವಿ ವಿಜ್ಞಾನ ಯೋಜನೆ ಏನಪ್ಪಾ ಅಂತಂದ್ರೆ ಒಂದು 5 ಯೋಜನೆಗಳಿದಾವೆ. ಈ 5 ಯೋಜನೆಗಳು ಏನಪ್ಪಾ ಅಂತಂದ್ರೆ ಇದು ಭೂಮಿಯ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡ್ತವೆ. ಇದಕ್ಕೆ ಎಷ್ಟು ಕೋಟಿ ಹೂಡಿಕೆ ಮಾಡಿದ್ದಾರೆ ಅಂದ್ರೆ 4797 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿದ್ದಾರೆ. ಇದು ಏನು ಮಾಡುತ್ತಂದ್ರೆ 5 ಯೋಜನೆಗಳಡಿ ಭೂಮಿ ಹಾಗೆ ಆಕಾಶ ಹಾಗೆ ಸಮುದ್ರವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಭೂಮಿಯನ್ನ ಸುಸ್ಥಿರವಾಗಿ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ಇದಕ್ಕೆ, ಮತ್ತೆ ಭೂಮಿಯ ಕೆಲವು ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಹಿಡಿಯೋದು ಈ ಯೋಜನೆ, ಪೃಥ್ವಿ ವಿಜ್ಞಾನ ಯೋಜನೆ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಭೂ ವಿಜ್ಞಾನ ಸಚಿವಾಲಯಕ್ಕೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ನ್ಯೂಸ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2ಗೆ ವಿಶ್ವ ಸುಂದರ ನಿಲ್ದಾಣ ಗೌರವ ದೊರೆತಿದೆ. ಯುನೆಸ್ಕೋಸ್ ಪ್ರಿಕ್ಸ್ ವರ್ಸಲಿಸ್ 2023 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಓಕೆ, ಪ್ರಿಕ್ಸ್ ವರ್ಸಲಿಸ್ ಅನ್ನುವಂತ ಒಂದು ಪ್ರಶಸ್ತಿಯನ್ನ ಗೌರವವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ಯುನೆಸ್ಕೋದವರು ಕೊಟ್ಟಿದ್ದಾರೆ. ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ನ್ಯೂಸ್ ಏನಪ್ಪಾ ಅಂತಂದ್ರೆ ವಯಲಿನ್ ವಾದಕಿ, ಇವರು ಮೇ ಬಿ ಕರ್ನಾಟಕದವರು ಅನ್ಕೊಂತೀನಿ, ಕರ್ನಾಟಕದ ಖ್ಯಾತ ವಯಲಿನ್ ವಾದಕಿಯಾದಂತ ಜೋಶ್ನಾ ಶ್ರೀಕಾಂತ್
ವಯಲಿನ್ ವಾದಕಿ ಅಂತ ಜೋಶ್ನಾ ಶ್ರೀಕಾಂತ್ ಅವರಿಗೆ ಬ್ರಿಟನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಮೋಸ್ಟ್ ಎಕ್ಸಲೆಂಟ್ ಆರ್ಡರ್ ಪ್ರಶಸ್ತಿಯನ್ನ ಯಾರಿಗೆ? ಜೋಶ್ನಾ ಶ್ರೀಕಾಂತ್ ಅವರಿಗೆ ನೀಡಲಾಗಿದೆ. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಇವರು ವಯಲಿನ್ ವಾದಕಿಯಾಗಿರ್ತಾರೆ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ಯಾಂಟೋವಾ ಟ್ಯಾಗೋರಿ ಇದು ಏನು ಅಂತ ಪ್ರಶ್ನೆ ಮಾಡಲಾಗಿದೆ. ಆಪ್ಷನ್ ಎ ನೀಲಿ ಹಸಿರು ಶೈವಲ, ಆಪ್ಷನ್ ಬಿ ಬ್ಯಾಕ್ಟೀರಿಯಾ, ಆಪ್ಷನ್ ಸಿ ವೈರಸ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಇಲ್ಲಿ ಸರಿಯಾದ ಉತ್ತರ. ಓಕೆ, ಬ್ಯಾಕ್ಟೀರಿಯಾಗೆ ಟ್ಯಾಗೋರ್ ಹೆಸರು ವಿಶ್ವಭಾರತಿ ವಿಶ್ವವಿದ್ಯಾಲಯದ ಸಂಶೋಧಕ ತಂಡ. ಪಶ್ಚಿಮ ಬಂಗಾಳದ ಏನೊಂದು ವಿಶ್ವಭಾರತಿ ವಿಶ್ವವಿದ್ಯಾಲಯ ಇದೆ, ಇವರು ಸಸ್ಯದ ಬೆಳವಣಿಗೆಗೆ ಉತ್ತೇಜಿಸುವ ಬ್ಯಾಕ್ಟೀರಿಯಾವೊಂದನ್ನು ಸಂಶೋಧಿಸಿದ್ದು ಪ್ಯಾಂಟೋವಾ ಟೆಗೋರಿ ಎಂಬ ಹೆಸರಿಟ್ಟಿದ್ದಾರೆ. ಓಕೆ, ಇದೊಂದು ಬ್ಯಾಕ್ಟೀರಿಯಾ ಸಂಶೋಧನೆ ಮಾಡಿದ್ದಾರೆ. ಇದು ಏನಪ್ಪಾ ಅಂದ್ರೆ ಸಸ್ಯದ ಬೆಳವಣಿಗೆ ಸಹಾಯವಾಗುವಂತ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತಂತೆ ನೋಡಿ ಈ ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾನ ವಿಶ್ವಭಾರತಿ ವಿಶ್ವವಿದ್ಯಾಲಯದವರು ಸಂಶೋಧನೆ ಮಾಡಿದ್ದಾರೆ. ಇದಕ್ಕೆ ಪ್ಯಾಂಟೋವಾ ಟ್ಯಾಗೋರಿ ಅಂದ್ರೆ ಒಂದು ವಿಶ್ವನಾಥ್ ಟ್ಯಾಗೋರ್ ಅವರ ಹೆಸರನ್ನ ಇಟ್ಟಿದ್ದಾರೆ. ಸೊ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಾಮ್ಗೆ ಬರುವ ಸಾಧ್ಯತೆ ಇದೆ. ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಪಂಡಿತ ಗಣಪತಿ ಭಟ್, ಉತ್ತರ ಕನ್ನಡ ಜಿಲ್ಲೆಯ ಖ್ಯಾತ ಹಿಂದೂಸ್ತಾನಿ ಗಾಯಕರಾದಂತ ಪಂಡಿತ ಗಣಪತಿ ಭಟ್ ಅವರಿಗೆ ಮಧ್ಯಪ್ರದೇಶ ನೀಡುವಂತ ಒಂದು ತಾನ್ಸೇನ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಸೊ ಇವರು ಹಿಂದೂಸ್ತಾನಿ ಗಾಯಕರಾಗಿರ್ತಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ನೋಡ್ಕೋಬೇಕಪ್ಪ ಅಂತಂದ್ರೆ ಇವರು ಹಿಂದೂಸ್ತಾನಿ ಸಂಗೀತದಲ್ಲಿ ಬೇರೆ ಬೇರೆ ವಿಭಾಗಗಳು ಬರ್ತವೆ. ಅದರಲ್ಲಿ ಇವರು ಯಾವ ಘರಾಣಕ್ಕೆ ಸೇರಿದಾರೆ ಅಂತಂದ್ರೆ ಕಿರಾಣ ಮತ್ತು ಗ್ವಾಲಿಯರ್ ಘರಾಣಕ್ಕೆ ಸೇರಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ ಪ್ರಶ್ನೆ ಕೇಳಬಹುದು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿಗೆ ಜನವರಿ ತಿಂಗಳ ಏನೋ ಒಂದು ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ ಏನಿದ್ದು ಒಂದು ಕ್ವಿಕ್ ಆಗಿ ರಿವಿಷನ್ MCQಗಳ ಮುಖಾಂತರ ರಿವಿಷನ್ ಮಾಡ್ಕೊಂತ ಬಂದಿದ್ದೇವೆ. ಸೊ ಇದರಲ್ಲಿ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಮಂತದ್ದು ನಾನು ವಿಡಿಯೋ ಮಾಡ್ತಾ ಬರ್ತೇನೆ. ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಧನ್ಯವಾದಗಳು. ನನಗೊಂದು ಪ್ರಾಬ್ಲಮ್ ಇದೆ ಸರ್. ಯಾರಾದ್ರೂ ನೀನ್ ಸೋಲ್ತೀಯ ಅಂದ್ರೆ ಗೆದ್ದು ತೋರಿಸೋದು ನನ್ನ ಅಭ್ಯಾಸ.